ಹಾಯ್ ಸರ್. ಸರ್ ನಮಸ್ತೆ. ನಾನು ಬೆಳಗಿನ ಜಾವ 3 ಗಂಟೆಗೆ ಪೋಸ್ಟ್ ಹಾಕಿದ್ರಿ ಶೂಟಿಂಗ್ನಲ್ಲಿ ರೆಡಿ ಪ್ಯಾಕಪ್ ಹಾಕಿದ್ರಿ. ಈಗ ಸಡನ್ನಾಗಿ ಬೆಳಗಿನ ಜಾವನೇ ಧರ್ಮಸ್ಥಳಕ್ಕೆ ಹೊರಟಿದ್ದೀರಾ, ಏನು ವಿಷಯ ಸರ್? ಏನಿಲ್ಲ ಸರ್, ಅದೇ ಸೌಜನ್ಯ ಅವ್ರ ಮನೆಗೆ ಹೋಗೋಣ ಅಂತ. ಏನು ರ್ಯಾಲಿ ಥರ ಏನು ಮಾಡ್ತಾ ಇಲ್ಲ, ಬಟ್ ಆದರೆ ವಿಸಿಟ್ ಮಾಡಬೇಕು ಅಂತ ತುಂಬ ಇತ್ತು. ಸೊ ನನಗೆ ಇನ್ನು ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಶೂಟ್ಸ್ ಇದೆ ಇದಾದಮೇಲೆ. ಸೊ ಫ್ರೀ ಇಲ್ದಿರೋ ಕಾರಣ ಇವತ್ತು ಫ್ರೀ ಇದ್ದೆ, ಅದಕ್ಕೆ ಹೋಗಿ ಬಂದ್ಬಿಡೋಣ. ಗಿರೀಶ್ ಸರು ಅಲ್ಲೇ ಇದ್ದಾರಂತೆ. ಸೊ ಹಂಗೆ ಗಿರೀಶ್ ಸರ್ನು ಮಾತಾಡಿಸ್ಕೊಂಡು ಏನು ಬೆಳವಣಿಗೆ ಆಗ್ತಾಯಿದೆ ಅಂತ ತಿಳ್ಕೊಂಡು, ಏನೋ ಒಂದು ಒಟ್ಟಿನಲ್ಲಿ ನಮ್ಗೆ ಈ ವಿಷಯಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ, ಈ ಥರ ಹೋಗ್ತಾ ಇದ್ದೀನಿ ಅಂತ. ಪಾಪ ಎಲ್ಲರೂ ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲೂ ಪಟ್ಟಂತ ಬೆಳಗಿನ ಜಾವನೇ ಬಂದಿದ್ದಾರೆ. ಸೊ ಅದಕ್ಕೆ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತ ಸರ್. ಈಗಿನ ಕಾಲಘಟ್ಟ ಆದ ಸಿಚುವೇಶನ್ ನಡೀತಾ ಇತ್ತಲ್ಲ, ಆ ಉದ್ದೇಶದಿಂದ ಏನಾದರೂ? ಹೌದು ಸರ್, ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಸರ್. ಯಾಕಂದರೆ ಅಷ್ಟು ಇವಾಗ ಅದೇನೋ ಸಿಗ್ತಾ ಇದೆ ಅಂತಾರೆ ಸರ್, ಇಲ್ಲ ಬಾಡಿಗಳು ಸಿಗ್ತಾ ಇದೆ ಅಂತ ಏನೋ ಅಸ್ಥಿ ಪಂಜರ ಎಲ್ಲ ಸಿಕ್ಕಿದೆಯಂತೆ. SIT ಮುಖ್ಯಸ್ಥರಾಗ್ಬಿಟ್ಟು ಅನುಚಿತ್ ಸಾಹೇಬ್ರು ಇದ್ದಾರೆ. ಖಂಡಿತವಾಗೂ ನ್ಯಾಯ ಸಿಗೋದು 100% ಸಿಗುತ್ತೆ ಅನ್ನೋದು ನಮಗೆಲ್ಲರಿಗೂ, ಕರ್ನಾಟಕ ಜನತೆಗೆ ನಂಬಿಕೆ ಇದೆ. ನಮಗೆ ಕಾನೂನು ಮೇಲೆ ಭಾರಿ ಭರವಸೆ ಇದೆ. ಯಾಕೆ ಅಂದರೆ ಸರ್, ಒಂದು ಸುಮ್ಮನೆ ನಮಗೆ ಅರಿವಿಲ್ಲದೆ ಈ ಥರ ಒಂದು ಕಾನೂನು ಇದೆ ಅಂತ ಗೊತ್ತಿಲ್ಲದೆ ಒಂದು ರೀಲ್ಸ್ ಮಾಡಿದ್ದಕ್ಕೆ ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನ ಜೈಲಿಗೆ ಕಳಿಸಿದವರು. ಈ ಹುಡುಗಿ ಪಾಪ ರೇಪ್ ಆಗಿ 14 ವರ್ಷ ಆಗಿದೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ರೇಪ್ ಆ್ಯಂಡ್ ಮರ್ಡರ್ 2012 ಆಗಿರೋದು. ಯಾವುದೇ ಥರದ್ದು ಸಾಕ್ಷಿ ಆಧಾರಗಳು ಏನು ಇಲ್ಲದೆ ಎಲ್ಲ ಹೊಸ್ಕಾಕಿ ಎಲ್ಲ ಮುಚ್ಚಾಕಿದ್ದಾರೆ. ಇದು ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಒಂದು ಒಳ್ಳೆ ರೀತಿಲಿ ಒಂದು ಇದು ತನಿಖೆಗೆ SITನ ಅನ್ನೋದನ್ನ ಒಂದು ರಚನೆ ಮಾಡಿ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳನ್ನ ಹಾಕಿದ್ದಾರೆ. ಸರಿನಾ? ನಮಗೆ ನ್ಯಾಯ ಸಿಗೋದು ಇದು ಕಡಾಖಂಡಿತ ಅಂದ್ಬಿಟ್ಟು ನಮಗೆ ಇದು ಧರ್ಮಸ್ಥಳದ ಪುಣ್ಯ ಸ್ಥಳ ಐತಲ್ಲ ಸರ್, ಆ ಮಂಜುನಾಥ ಸ್ವಾಮಿ ಆಶೀರ್ವಾದದಲ್ಲಿ ಎಲ್ಲ ಇದು ಸೌಜನ್ಯ ಅವರ ಮನೆಗೆ ಆ ಥರ 100 ಹೆಣ್ಮಕ್ಳು ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಅಷ್ಟೇ ಅನ್ಯಾಯ ಆಗಿರೋರಿಗೆ ಖಂಡಿತವಾಗೂ ನ್ಯಾಯ ಸಿಗೋಷ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರೋದು ಎಷ್ಟು ಸತ್ಯನೋ ನ್ಯಾಯ ಸಿಗೋದು ಅಷ್ಟೇ ಸತ್ಯ ಅಂದ್ಬಿಟ್ಟು ಈಗ ಈ ಸರ್ಕಾರಕ್ಕೆ ಇದು SIT ತನಿಖೆನ ಇದು ರಚನೆ ಮಾಡಿರೋ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಆಗಿರೋರಿಗೆ ಇದು ಧನ್ಯವಾದಗಳು ಹೇಳ್ತೀವಿ ಸರ್. ನಮಗೆ ಅದು ಅವ್ರು ಮಾಡೋರೆ ಇವ್ರು ಮಾಡೋರು ನಾವು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಆಮೇಲೆ ಇವಾಗ ನಾವು ಒಂದು ಸೈಡ್ ಸ್ಟೋರಿ ಕೇಳ್ಕೊಂಡು ನಾವು ಮಾತಾಡ್ತಾ ಇಲ್ಲ. ನಮಗೇನು ಸೌಜನ್ಯ ಥರ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸ್ರಿ ಅಷ್ಟೇ. ನಮ್ದು ಇನ್ನೇನು ಅಲ್ಲಿ ಬೇರೆ ಮಾತುಕತೆ ಇಲ್ಲ. ಸೊ ಆ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗಿ ಬರ್ತಾಯಿದ್ದೀವಿ ಸರ್. ಇಲ್ಲಿ ಸೇರಿರೋದು ನಮ್ಮದು ಉದ್ದೇಶ ಬಂದು ಮಾನವೀಯತೆ. ಉದ್ದೇಶ ಬಂದು ಮಾನವೀಯತೆ ಒಂದು ಉದ್ದೇಶ ಇಟ್ಕೊಂಡು ನಾವು ಆ ಹೆಣ್ಮಗುಗೆ 17 ವರ್ಷದ ಹೆಣ್ಮಗು, ಸರಿನಾ? ಆ ಇದರಲ್ಲಿ ಅದು ಅನ್ಯಾಯ ಆಗಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಆದರೆ ಯಾರೇ ಮುಂದೆ ಬಂದ್ಬಿಟ್ಟು ಯಾರ್ಯಾರೋ ಸುಮ್ಮನೆ ಬೇಡದೇ ಇರೋ ವಿಷಯಕ್ಕೆ ಅದು ಯಾವುದೋ ರೀಲ್ಸ್ ಮಾಡಿದ್ರು, ಅವ್ರು ಯಾರೋ ಫ್ಯಾನ್ಸ್ ಏನೋ ಹೇಳಿದ್ರು, ಅದು ಇದಕ್ಕೆ ಎಲ್ಲರೂ ಅದನ್ನ ಯಾರ್ಯಾರೋ ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ನಾವು ನ್ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇಂಥದ್ದು ಅನ್ಯಾಯ ಆಗಿರೋದು ಒಬ್ಬರ ಜೀವನದಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರದಲ್ಲಿ ದೇವ್ರು ಏನೇ ಇರಲಿ ಸರ್, ಯಾರೇ ಒಂದು ಕಾನೂನನ್ನ ಕೈ ಎತ್ಕೊಂಡು ಒಂದು ಅನ್ಯಾಯ ಮಾಡಿದಾರಲ್ಲ, ದೇವ್ರಿಗೆ ನಾವು ನಮ್ಮ ಟೀಮವ್ರು ಎಲ್ಲರೂ ಸರ್, ಇಲ್ಲಿ ನಾವು ಹುಡುಗರಲ್ಲ ಸರ್, ನಾವು ಒಂದು ಟೀಮು, ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಸರ್, ಒಂದು ಟೀಮ್ ಅನ್ನೋದು ಒಂದು ಗುಂಪಿದ್ರೇ ಒಬ್ಬರಿಗೆ ಹೋರಾಟಕ್ಕೆ ಒಂದು ನ್ಯಾಯ. ಆ ಥರ ಎಲ್ಲರೂ ಇಲ್ಲಿಂದ ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ. ಒಂದು ಒಳ್ಳೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ಅವ್ರಿಗೆ ಏನೇನಾಗುತ್ತೋ, ನಮಗೆ ಏನು ಒಳ್ಳೇದಾಗುತ್ತೋ, ಕಾನೂನು ಪರವಾಗಿ ಏನೇನು ಒಳ್ಳೇದಾಗುತ್ತೋ ಕಾನೂನು ಪರವಾಗಿ ನಾವು ಎಲ್ಲರೂ ಈ ವಿಷಯವಾಗಿ ನಾವು ನಿಲ್ತೀವಿ ಸರ್. ಆಲ್ ದಿ ಬೆಸ್ಟ್, ಒಳ್ಳೆ ಕೆಲಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್.